ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ದುರಂತ ಆಗಿ 11 ಜನ ಸಾವನ್ನಪ್ಪಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ ಒಂದು ತನಿಖೆಯನ್ನು ನಡೆಸಿತ್ತು. ಅದರ ವರದಿ ಈಗ ಸರ್ಕಾರಕ್ಕೆ ಸಬ್ಮಿಟ್ ಆಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಕಾಲ್ತುಳಿತದ ಪ್ರಕರಣ, 11 ಸಾವು ಪ್ರಕರಣ, ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದುರಂತ ನಡೆಯುತ್ತೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ತಡೆಯುವ ಪ್ರಯತ್ನ ಆಗಿಲ್ಲ ಅನ್ನುವಂತಹ ಅಂಶ ಉಲ್ಲೇಖವಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಆರ್ಸಿಬಿ ಕೂಡ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡಿದೆ. ಕಾರ್ಯಕ್ರಮದ 7 ದಿನದ ಮುಂಚಿತವಾಗಿ ಅನುಮತಿಯನ್ನು ಕೋರಬೇಕಿತ್ತು. ಅನುಮತಿಯನ್ನು ಕೊಡದೇ ಇದ್ರೂ ಕೂಡ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡಿದ ಪೊಲೀಸರಿಂದ ಬಂದೋಬಸ್ತ್ ಕೊಡುವಲ್ಲಿ ವೈಫಲ್ಯವಾಗಿದೆ. ಹೀಗಾಗಿ ಆರ್ಸಿಬಿಯ ಜೊತೆಗೆ ಪೊಲೀಸರು ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳಿ ಈ ತನಿಖಾ ವರದಿ ಹೇಳ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ 5 ಪುಟಗಳ ಎಕ್ಸ್ಕ್ಲೂಸಿವ್ ಪ್ರತಿ, 3 ಕಡೆಗಳಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಾಗಿತ್ತು. ಮತ್ತೊಂದು ಕಡೆ ಸರ್ಕಾರ ಈಗಾಗಲೇ ಆರ್ಸಿಬಿ, KSCA ಮತ್ತು DNA ತಪ್ಪು ಹೊರತು ಪೊಲೀಸರದಲ್ಲ ಅಂಥೇಳಿ ಹೈಕೋರ್ಟ್ಗೂ ಕೂಡ ಈಗಾಗಲೇ ಒಂದು ವರದಿಯನ್ನು ಕಳಿಸಿಕೊಟ್ಟಿದೆ. ಇದರ ನಡುವೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ವರದಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಆ ವರದಿಯಲ್ಲಿ ಏನಿದೆ? ಆರ್ಸಿಬಿ ಮತ್ತು ಪೊಲೀಸರೇ ಹೊಣೆನಾ ಅನ್ನುವಂತಹ ಪ್ರಶ್ನೆ. ದುರಂತ ನಡೆಯುತ್ತೆ ಅಂಥೇಳಿ ಗೊತ್ತಿದ್ರೂ ಕೂಡ ತಡೆಯುವ ಪ್ರಯತ್ನ ಆಗಿಲ್ಲ ಅನ್ನೋದನ್ನು ಈ ವರದಿ ಹೇಳ್ತಾ ಇದೆ. ಈ ತನಿಖಾ ವರದಿ ಹೇಳ್ತಾ ಇದೆ. ಇದರಲ್ಲಿ ಮತ್ತಷ್ಟು ಅಂಶಗಳನ್ನು ಉಲ್ಲೇಖಿಸಿ ಸರ್ಕಾರಕ್ಕೆ ಈ ವರದಿಯನ್ನು ಸಬ್ಮಿಟ್ ಮಾಡಲಾಗಿದೆ. ಪೊಲೀಸರು ಸಂಪೂರ್ಣವಾಗಿ ಕರ್ತವ್ಯ ಲೋಪವೆಸಗಿದ್ದಾರೆ ಅನ್ನುವಂತಹ ಅಂಶವನ್ನು ಕೂಡ ಈ ತನಿಖಾ ವರದಿಯಲ್ಲಿ ಕೋಟ್ ಮಾಡಲಾಗಿದೆ. ಆರ್ಸಿಬಿ ಕೂಡ ಕಾನೂನಿನ ದುರ್ಬಳಕೆಯನ್ನು ಮಾಡಿಕೊಂಡಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿಜಯೋತ್ಸವದ ಆಚರಣೆಯಲ್ಲಿ ಕಾರ್ಯಕ್ರಮದ 7 ದಿನದ ಮುಂಚಿತವಾಗಿ ಪರ್ಮಿಷನ್ ಅನ್ನು ಪಡೆದುಕೊಳ್ಬೇಕಿತ್ತು, ಅನುಮತಿಯನ್ನು ಕೋರಬೇಕಿತ್ತು. ಅದಾಗಿರಲಿಲ್ಲ. ಅನುಮತಿಯನ್ನು ಕೊಡದೇ ಇದ್ರೂ ಕೂಡ ಕಾರ್ಯಕ್ರಮವನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಡೆಸಿದೆ ಅನ್ನುವಂತಹ ಅಂಶ ಕೂಡ ಉಲ್ಲೇಖವಾಗಿದೆ. ಕಾರ್ಯಕ್ರಮಕ್ಕೆ ಅನುಮತಿ ನೀಡದ ಪೊಲೀಸ್ ಬಂದೋಬಸ್ತ್ ಆದರೂ ಕೂಡ ಪೊಲೀಸ್ ಬಂದೋಬಸ್ತ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಲೋಪಗಳಾಗಿದೆ ಅಂಥೇಳಿ. ಹೀಗಾಗಿ ಆರ್ಸಿಬಿಯ ಜೊತೆಗೇನೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ. ಈ ತಪ್ಪಿನಲ್ಲಿ ಅವರದ್ದೂ ಕೂಡ ಪಾತ್ರ ಇದೆ. ಈ ದುರಂತಕ್ಕೆ ಅವರೂ ಕೂಡ ಹೊಣೆ ಅನ್ನುವಂತಹ ಅರ್ಥದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ್, ಒಂದು ಕಡೆ ಈಗಾಗಲೇ ಕೋರ್ಟ್ಗೆ ರಾಜ್ಯ ಸರ್ಕಾರ ಒಂದು ವರದಿಯನ್ನು ಕೊಟ್ಟಿರುವಂತಹದ್ದು ಪೊಲೀಸರ ತಪ್ಪಿಲ್ಲ ಅಂಥೇಳಿ. ಈಗ ಮತ್ತೊಂದು ಕಡೆ ನ್ಯಾಯಾಂಗ ತನಿಖೆಯ ವರದಿ ಪೊಲೀಸರದ್ದು ಜೊತೆಗೆ ಆರ್ಸಿಬಿಯದ್ದು ಕೂಡ ತಪ್ಪಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಈ ವರದಿಯನ್ನು ಹೇಗೆ ನೋಡುತ್ತೆ ಸರ್ಕಾರ ಅಂಥೇಳಿ? ಬಹಳ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ಆದಂಥ ದುರಂತದ ತನಿಖೆಯನ್ನು ಸರ್ಕಾರ ಮೂರು ಕಡೆ ಮಾಡಿಸಿತ್ತು. 3 ವರದಿಯನ್ನು ಕೂಡ ಈಗಾಗಲೇ ಸರ್ಕಾರ ಸ್ವೀಕರಿಸಿದೆ. ಬಹಳ ಪ್ರಮುಖವಾಗಿ ನ್ಯಾಯಾಂಗ ತನಿಖೆಯ ಒಂದಷ್ಟು ಅಂಶಗಳು ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗ್ತಿರುವಂಥದ್ದು. ಏನು ವರದಿಯಲ್ಲಿದೆ ಅನ್ನುವಂಥ ಪ್ರಮುಖ ಅಂಶಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಈ ದುರಂತಕ್ಕೆ ಪೊಲೀಸರ ವೈಫಲ್ಯವೇ ಕಾರಣ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದು. ಈ ಹಿಂದೆ ಸರ್ಕಾರ ಇದೇ ತನಿಖೆಯನ್ನು ಮಾಡಿ ಸರ್ಕಾರವು ಕೂಡ ಹೈಕೋರ್ಟ್ಗೆ ಒಂದು ವರದಿಯನ್ನು ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಇದರಲ್ಲಿ ಪೊಲೀಸರ ತಪ್ಪಿಲ್ಲ, ಪೊಲೀಸರು ಭದ್ರತೆ ಚೆನ್ನಾಗೇ ಕೊಟ್ಟಿದ್ದಾರೆ ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿತ್ತು. ಆದರೆ ನ್ಯಾಯಾಂಗ ತನಿಖೆಯ ಅಂಶಗಳು ಮಾತ್ರ ಬಹಳ ವಿಭಿನ್ನವಾಗಿರುವಂಥದ್ದು. ಅದ್ರ ಪ್ರಮುಖವಾಗಿ ಈ ಒಂದು ದುರಂತಕ್ಕೆ ಪೊಲೀಸರ ವೈಫಲ್ಯವೇ ಕಾರಣವಾಗಿರುವಂಥದ್ದು. ಪೊಲೀಸರು ಮತ್ತು ಆರ್ಸಿಬಿ ಮ್ಯಾನೇಜ್ಮೆಂಟ್ ತೆಗೆದುಕೊಂಡ ನಿರ್ಧಾರದಿಂದಲೇ ಈ ಒಂದು ದುರಂತವಾಗಿದೆ ಅನ್ನುವಂಥದ್ದನ್ನು ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಸರ್ಕಾರ ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಂಡಿರುವಂಥ ಅಂಶಗಳನ್ನು ಯಾವ ರೀತಿಯಾಗಿ ಪರಿಗಣಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.